ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರು ತಮ್ಮ ಅನುಗ್ರಹವನ್ನು ನಮ್ಮಲ್ಲಿಗೆ ಹಂಚಲು ಪದ್ಧತಿ ಮಾಡಿದ ಸಮಯವಾಗಿದೆ. ಪ್ರಿಯರೇ, ಇಂದಿನ ವಾಕ್ಯ ಆಲಿಸುವುದರ ಮುಂಚೆ ಗಮನಿಸೋಣ. ಕೀರ್ತನೆಗಳು 107ನೇ ಅಧ್ಯಾಯ 20ರಲ್ಲಿ ಬರೆದಿದೆ, ಗುಣಪಡಿಸಿದನು ಅವರನ್ನು ತನ್ನ ವಾಣಿಯಿಂದ. ವಾಕ್ಯಕ್ಕೆ ರೋಗಿಗಳನ್ನು ಗುಣಪಡಿಸುವ ಶಕ್ತಿ ಇಲ್ಲವಾಗಿದ್ದರೆ ಈ ವಾಕ್ಯವನ್ನು ಪವಿತ್ರ ಗ್ರಂಥದಲ್ಲಿ ಬರೆದು ಇಡುತ್ತಿರಲಿಲ್ಲ. ಯೋವಾನನ ಶುಭ ಸಂದೇಶ 15ನೇ ಅಧ್ಯಾಯ 3ನೇ ವಾಕ್ಯ, ನೀವಾದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದ ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ವಾಕ್ಯದೊಂದಿಗೆ ಒಬ್ಬರ ಜೀವನ, ಭವಿಷ್ಯ, ಕುಟುಂಬ, ಶುಶ್ರೂಷಕರು ಎಲ್ಲರೂ ಅನುಗ್ರಹಿತರಾಗುತ್ತಾರೆ. ಹಾಲೆಲೂಯ. ಅದಾಗಿದೆ ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಿರುವುದು. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಳ್ಳುವವರೂ ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ವಾಕ್ಯಕ್ಕೆ ನಿಮ್ಮನ್ನು ಅನುಗ್ರಹಿಸಲು ಶಕ್ತಿ ಇಲ್ಲವಾಗಿದ್ದರೆ ಈ ವಾಕ್ಯಗಳನ್ನು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗುತ್ತಿರಲಿಲ್ಲ. ಹಾಲೆಲೂಯ. ಇದಾಗಿದೆ ಅರ್ಥ. ವಾಕ್ಯದಲ್ಲಿ ನಿಮ್ಮನ್ನು ಸೌಖ್ಯಪಡಿಸಲು, ಶುದ್ಧಗೊಳಿಸಲು, ಅನುಗ್ರಹಿಸಲು ಶಕ್ತಿ ಇದೆ ಎಂದು ಆ ವಾಕ್ಯವನ್ನು ವಿಶ್ವಾಸದಲ್ಲಿ ಸ್ವೀಕರಿಸುವವರು ನಾವಾಗಿದ್ದೇವೆ. ಹಾಲೆಲೂಯ. ನಾವು ಅನುಗ್ರಹಿಸಲ್ಪಡುವ ಸಮಯವಾಗಿದೆ. ಶಾಲೆಗಳು, ಕಾಲೇಜುಗಳು ಪ್ರಾರಂಭವಾಗುವ ಸಮಯವಾಗಿದೆ. ನಮ್ಮ ಮಕ್ಕಳನ್ನು ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿಸುವ. ಇಂದಿನ ವಾಕ್ಯ ಕೀರ್ತನೆಗಳು 27ನೇ ಅಧ್ಯಾಯ 11ನೇ ವಾಕ್ಯ, ಬೋಧಿಸೆನಗೆ ಪ್ರಭು ನನ್ನ ಮಾರ್ಗವನ್ನು, ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನೆನ್ನು. ನಿಮಗೆ ಭಯವಿದೆ, ನಿಮಗೆ ಸಂಕಟಗಳಿದೆ, ನಿಮಗೆ ನೋವಿದೆ, ನಿಮಗೆ ಅಡೆತಡೆಗಳಿದೆ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಮಾರ್ಗವನ್ನು ನನಗೆ ತೋರಿಸಿಕೊಡಿರಿ ಸ್ವಾಮಿ ಎಂದು. ನಮ್ಮ ಸಮಸ್ಯೆಗಳಲ್ಲಿ, ಸಂಪತ್ತಿನ ಸಮಸ್ಯೆಗಳಲ್ಲಿ, ಒಂದು ಸ್ವಂತ ಮನೆ ಇಲ್ಲವಲ್ಲ ಎನ್ನುವ ಅವಸ್ಥೆಯಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ಭವಿಷ್ಯದ ಕಾರ್ಯಗಳಲ್ಲಿ ನಿಮ್ಮ ಮಾರ್ಗವನ್ನು ಸ್ವಾಮಿ ನಮಗೆ ತೋರಿಸಿಕೊಡಿ ಎಂದು ನಾವು ಪ್ರಾರ್ಥಿಸುವ. ಹೀಗೆ ಪ್ರಾರ್ಥಿಸುವ ಸಮಯದಲ್ಲಿ ದೇವರು ನೀಡುವ ಉತ್ತರವಾಗಿದೆ ಕೀರ್ತನೆಗಳು 32ನೇ ಅಧ್ಯಾಯ 8ನೇ ವಾಕ್ಯ. ಪ್ರಭು ಇಂತೆಂದನು, ಕಲಿಸುವೆನು ನಾನಿನಗೆ, ತಿಳಿಸುವೆನು ಸನ್ಮಾರ್ಗವನ್ನು, ಕಟಾಕ್ಷಿಸಿ ನಿನ್ನನ್ನು ಈವೆನು ಸದಾಲೋಚನೆಯನ್ನು. ಪ್ರಿಯರೇ, ಕೀರ್ತನೆಗಳು 27ನೇ ಅಧ್ಯಾಯ 11ರಲ್ಲಿ ಕೀರ್ತನೆಗಾರನು ನಿಯೋಗ ಇಟ್ಟು ಪ್ರಾರ್ಥಿಸಿದನು. ಕೀರ್ತನೆಗಳು 32ನೇ ಅಧ್ಯಾಯ 8ರಲ್ಲಿ ದೇವರು ಉತ್ತರ ನೀಡಿದರು. ಹಾಲೆಲೂಯ. ನಿಯೋಗ ಇಟ್ಟು ಪ್ರಾರ್ಥಿಸುವ ಒಂದೊಂದು ವ್ಯಕ್ತಿಗಳಲ್ಲಿ, ಕುಟುಂಬದ ಮೇಲೆ ದೇವರ ಕರವಿದೆ, ದೇವರ ಕಣ್ಣು ಇದೆ, ದೇವರ ಗಮನವಿದೆ. ಹಾಲೆಲೂಯ. ಈಗ ಆಲಿಸಿದ ವಾಕ್ಯವನ್ನು ಅಗತ್ಯವಿರುವವರಿಗೆ, ವಾಕ್ಯವನ್ನು ಪ್ರೀತಿಸುವವರಿಗೆ ಶೇರ್ ಮಾಡಿರಿ. ದೇವರ ನಿಯೋಗ ಇರುವವರು ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳಲಿ. ಈ ಶುಶ್ರೂಷೆಯಲ್ಲಿ ಪಾಲ್ಗೊಳ್ಳುವರು ಯಾರೇ ಆಗಲಿ, ಅವರು ದೇವರ ವಾಕ್ಯದಲ್ಲಿ ಅನುಗ್ರಹಿಸಲ್ಪಡಲಿ. ಹಾಲೆಲೂಯ. ದೇವರು ನಮ್ಮನ್ನು ನಡೆಸುವಾಗ ನಮ್ಮ ಕರಗಳನ್ನು ಹಿಡಿದು ನಡೆಸುತ್ತಾರೆ. ಆ ಅನುಭವ ನಮಗಾಗಲಿ. ಇಂದು ಆಲಿಸಿದ ವಾಕ್ಯದೊಂದಿಗೆ ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.